ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಕ್ಲಾಸ್ನಲ್ಲೂ ಕೂಡ ಬೋತ್ನ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇನ್ನು 3 ಡಿಫ್ರೆಂಟ್ ವೇಸ್ನಲ್ಲೂ ಕೂಡ ನಾವು ಬೋತ್ ಯೂಸ್ ಮಾಡ್ಬೋದು. ಆ ಯಾವ ಸಿಚುವೇಶನ್ ಅನ್ನೋದನ್ನ ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್. ನೀವು ಅಡ್ವಾನ್ಸ್ ಲೆವೆಲ್ನಲ್ಲಿ ಪೂರ್ತಿಯಾಗಿ ಕರೆಕ್ಟಾಗಿ ನೀವು ಈ ಥರ ಸೆಂಟೆನ್ಸ್ಗಳನ್ನ ಕಲಿಬೇಕು ಅಂದರೆ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ಎಲ್ಲ ವೀಡಿಯೋಸ್ ನೋಡಿ. ಆ್ಯಂಡ್ ತುಂಬ ಇಂಪಾರ್ಟೆಂಟ್, ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡಿ. ಸೀರಿಯಲ್ ವೈಸ್ ನೋಡಿದ್ರೆ ನಿಮ್ಗೆ ಯಾವತ್ತೂ ಕನ್ಫ್ಯೂಷನ್ ಬರಲ್ಲ. ಯಾಕೆಂದರೆ ನಾನು ತುಂಬ ಪಾಯಿಂಟ್ ರೆಫರೆನ್ಸ್ ಕೊಡ್ತಾ ಇರ್ತೀನಿ, ಅದು ಹಳೆಯ ವೀಡಿಯೋಸ್ನಲ್ಲಿ ಹೇಳ್ಕೊಟ್ಟಿರ್ತೀನಿ. ನೀವು ರ್ಯಾಂಡಮ್ ಆಗಿ ನೋಡ್ತೀರಾ ನಿಮ್ಗೇನೂ ಅರ್ಥ ಆಗಲ್ಲ. ಸೊ ಸೀರಿಯಲ್ ವೈಸ್ ನೋಡಿ ಯಾವಾಗಲೂ. ಸೊ ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ಮಾತ್ರ ಈ ಕ್ಲಾಸ್ ಕಂಟಿನ್ಯೂ ಮಾಡಿ, ಈಸಿ ಆಗುತ್ತಾಗ. ವಿ ಕ್ಯಾನ್ ಮೇಕ್ ಆ್ಯಂಡ್ ಮೋರ್ ಎಂಫ್ಯಾಟಿಕ್. ಸೊ ಆ್ಯಂಡ್ ಯಾವಾಗ ಯೂಸ್ ಮಾಡ್ತೀವಿ? ಇಬ್ಬರನ್ನ ನಾವು ಮೆನ್ಷನ್ ಮಾಡುವಾಗ, 2 ವಸ್ತುಗಳನ್ನ ಮೆನ್ಷನ್ ಮಾಡುವಾಗ ಜೊತೆಗೆ ಅಲ್ವಾ? ಅದನ್ನು ನಾವು ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿ ಹೇಳ್ಬೋದು. ಆ ಕನೆಕ್ಷನ್ನ ಬೋತ್ ಆ್ಯಂಡ್ ಯೂಸ್ ಮಾಡೋದ್ರಿಂದ. ನೀವು ಆ್ಯಂಡ್ನ ಅಲೋನಾಗಿ ಯೂಸ್ ಮಾಡೋ ಬದಲು ಬೋತ್ನ ಕೂಡ ಸೇರಿಸ್ಕೊಂಡು ಹೇಳಿದ್ರೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಕನೆಕ್ಷನ್. ಯಾವ ಸಿಚುವೇಶನ್ ಅಂತ ನಾನು ಹೇಳ್ತೀನಿ, ಅದರಲ್ಲಿ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ವಿನಯ್ ಆ್ಯಂಡ್ ಕಿರಣ್ ಆರ್ ಆನ್ ಹಾಲಿಡೇ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಇದು ನಾರ್ಮಲ್ ಸೆಂಟೆನ್ಸ್, ಇಲ್ಲಿ ಬೋತ್ ಬಂದಿಲ್ಲ. ಬಟ್ ನನಗೆ ಯಾರೋ ಕೇಳಿದ್ರು ಇಬ್ಬರಲ್ಲಿ ಯಾರಾದರೂ ಒಬ್ಬರಾದರೂ ಇದ್ದಾರಾ ಈಗ ವರ್ಕ್ನಲ್ಲಿ ಅಂತ. ವಿನಯ್ ಆದರೂ ಇದ್ದಾರಾ, ಕಿರಣ್ ಆದರೂ ಇದ್ದಾರಾ? ಬಟ್ ನಾನೇನು ಹೇಳ್ತೀನಿ, ಇಬ್ಬರೂ ಇಲ್ಲ. ನಾನು ಸೆಂಟೆನ್ಸ್ನ ಸ್ಟ್ರಾಂಗ್ ಮಾಡಬೇಕು. ಕನ್ನಡ ಹೆಂಗೆ ಹೇಳ್ತೀವಿ ನೋಡಿ, ಕಿರಣ್ ಇಲ್ಲ, ವಿನಯ್ ಕೂಡ ಇಲ್ಲ, ಈ ಥರ. ಗೊತ್ತಾಯ್ತಲ್ಲ? ಅವಾಗ ಬೋತ್ ಜೊತೆಗೆ ಹೇಳಿ ಅಷ್ಟೇ. ಬೋತ್ ವಿನಯ್ ಆ್ಯಂಡ್ ಕಿರಣ್ ಆರ್ ಆನ್ ಹಾಲಿಡೇ ಅಷ್ಟೇ. ಬೋತ್ನ ಬಿಗಿನಿಂಗ್ನಲ್ಲಿ ಸೇರಿಸಿ. ಸೊ ಆ್ಯಂಡ್ ಫ್ರೇಸ್ ಹಿಂದೆ ಬೋತ್ ಹಾಕಿ ಅಷ್ಟೇ, ಎಲ್ಲಾದರೂ ಬರಲಿ ಅದು. ಗೊತ್ತಾಯ್ತಲ್ಲ? ಇದರಿಂದ ಅವರಿಬ್ಬರ ಮೇಲೆ ತುಂಬ ಫೋಕಸ್ ಹೋಯ್ತು, ತುಂಬ ಸ್ಟ್ರಾಂಗ್ ಆಯಿತು ಆ ಒಂದು ಫ್ರೇಸ್. ಅಂದರೆ ನಾನು ಅಟ್ಲೀಸ್ಟ್ ಒಬ್ಬನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಈಗ ಇಬ್ಬರೂ ಇಲ್ಲ. ಬೋತ್ ವಿನಯ್ ಆ್ಯಂಡ್ ಕಿರಣ್ ಆರ್ ನಾಟ್ ಹಿಯರ್. ಮೈ ಮದರ್ ಆ್ಯಂಡ್ ಫಾದರ್ ವಾಚ್ ಕ್ರಿಕೆಟ್. ಇಬ್ರಿಗೂ ಕ್ರಿಕೆಟ್ ಅಂದರೆ ಇಷ್ಟ ಅಂತ ತುಂಬ ಜನಕ್ಕೆ ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ನಾನೇನು ಹೇಳ್ತೀನಾಗ, ಬೋತ್ ಮೈ ಮದರ್ ಆ್ಯಂಡ್ ಫಾದರ್ ವಾಚ್ ಕ್ರಿಕೆಟ್ ಅಂತ ನಾನು ಎಕ್ಸೈಟ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಶಿ ಕ್ಲೀನ್ ದ ರೂಮ್ ಆ್ಯಂಡ್ ವಾಶ್ ದ ಡಿಶಸ್. ಸೊ ಬೋತ್ ಇಲ್ಲದೇನೂ ನೀವು ಹೇಳ್ಬೋದು. ಇನ್ ಕೇಸ್ ನೀವು ಅದನ್ನು ತುಂಬ ಎಂಫಸೈಸ್ ಮಾಡಿ ಹೇಳಬೇಕು, ಎರಡೂ ಕೆಲಸ ಮಾಡಿಲ್ಲ ಅಂತ ಹೇಳುವಾಗ ಮಾತ್ರ ಯೂಸ್ ಮಾಡಿ ಬೋತ್. ಅದರ್ವೈಸ್ ನೀವು ಬೋತ್ ಯೂಸ್ ಮಾಡಬೇಕಾಗಿಲ್ಲ. ನಾನು ಹೇಳೋ ಯಾವುದೇ ಎಕ್ಸಾಂಪಲ್ ಆಗಲಿ ಇಲ್ಲಿ. ಶಿ ಬೋತ್ ಕ್ಲೀನ್ ದ ಹೌಸ್ ಆ್ಯಂಡ್ ವಾಶ್ ದ ಡಿಶಸ್. ಈಗ ನೋಡಿ, ಅಬ್ಸರ್ವ್ ಮಾಡಿ, ಬೋತ್ ಎಲ್ಲಿ ಬಂತು? 2 ವರ್ಬ್ಗಳ ಹಿಂದೆ ಬಂತು. ಮೇಲೆ 2 ನೌನ್ ಹಿಂದೆ ಬಂದಿದೆ. ಕ್ಲೀನ್ಡ್ ಆ್ಯಂಡ್ ವಾಶ್ಡ್ ಆ 2 ವರ್ಬ್ ಅಲ್ವಾ, ಅವೆರಡರ ಮಧ್ಯದಲ್ಲಿ ಆ್ಯಂಡ್ ಇದೆ. ಸೊ ಈ ಆ್ಯಂಡ್ ಫ್ರೇಸ್ ಹಿಂದೆ ಬಂದಿದೆ. ಅಂದರೆ ನಾವು ಒಂದು ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೆ, ಆರ್ ಅವಳಿಗೆ ಆಗಲ್ಲ ಅಂದ್ಕೊಂಡಿದ್ದೆ, ಬಟ್ ಶಿ ಡಿಡ್ ಬೋತ್. ಜಸ್ಟ್ ಎಂಫಸೈಸ್ ಮಾಡ್ತಿದ್ದೀವಿ. ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್ ಕ್ವಾಲಿಫೈಡ್ ಫಾರ್ ಫೈನಲ್ ರೌಂಡ್ ಅಂತಲೂ ಹೇಳ್ಬೋದು, ಆರ್ ಬೋತ್ ಇಂಡಿಯಾ ಆ್ಯಂಡ್ ಇಂಗ್ಲೆಂಡ್ ಕ್ವಾಲಿಫೈಡ್ ಅನ್ಬೋದು. ಅಂದರೆ 2 ಟೀಮ್ ಹೋಗಲ್ಲ ಅಂದ್ಕೊಂಡಿದ್ರೆ 2 ಟೀಮ್ ಕೂಡ ಫೈನಲ್ಗೆ ಹೋಗಿದ್ದಾರೆ, ಆ ಥರ. ಐ ಯೂಸ್ ಟು ಪ್ಲೇ ಚೆಸ್ ಆ್ಯಂಡ್ ಕಬಡ್ಡಿ ವೆನ್ ಐ ವಾಸ್ ಅ ಕಿಡ್ ಅನ್ಬೋದು. ಅಂದರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ಚೆಸ್, ಕಬಡ್ಡಿ ಆಡ್ತಾ ಇದ್ದೆ. ಯೂಸ್ ಟುನ ನಾವು ಯಾವಾಗ ಹೇಳ್ತೀವಿ ಅಂದರೆ, ನಾವು ಒಂದು ಕೆಲಸ ಮೊದಲು ಹ್ಯಾಬಿಟ್ ಆಗಿ ಮಾಡ್ತಿರ್ತೀವಿ, ಬಟ್ ಈಗ ನಾವು ಮಾಡ್ತಿರಲ್ಲ, ಅದಕ್ಕೆ ನಾವು ಯೂಸ್ ಟು ಹೇಳ್ತೀವಿ. ಯೂಸ್ ಟು ಮುಂದೆ ಬೇಸ್ ವರ್ಬ್ ಹಾಕಿ, ಪಾಸ್ಟ್. ಐ ಯೂಸ್ ಟು ಪ್ಲೇ ಬೋತ್ ಚೆಸ್ ಆ್ಯಂಡ್ ಕಬಡ್ಡಿ ವೆನ್ ಐ ವಾಸ್ ಅ ಸ್ಟೂಡೆಂಟ್. ಅರ್ಥ ಆಗ್ತಿದೆಯಲ್ಲ? ಅದೇ ಥರ ನೋಡಿ, ಬೋತ್ ವರ್ಕ್ ಆ್ಯಂಡ್ ಪ್ಲೇ ಆರ್ ಇಂಪಾರ್ಟೆಂಟ್. ಅಂದರೆ ಯಾವುದೂ ಒಂದಲ್ಲ, ಬೋತ್ ಆರ್ ಇಂಪಾರ್ಟೆಂಟ್. ಹಿ ಲಾಸ್ಟ್ ಬೋತ್ ಇಸ್ ಗರ್ಲ್ ಫ್ರೆಂಡ್ ಆ್ಯಂಡ್ ಜಾಬ್. ಯಾವುದೂ ಒಂದಲ್ಲ, 2 ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀವಿ. ಎವ್ರಿ ಒನ್ ಹ್ಯಾಸ್ ಬೋತ್ ಸ್ಟ್ರಾಂಗ್ ಆ್ಯಂಡ್ ವೀಕ್ ಪಾಯಿಂಟ್ಸ್ ಅಲ್ವಾ? ಅಬ್ಸರ್ವ್ ಮಾಡಿ, ಎಲ್ಲಿ ಬರ್ತಾ ಇದೆ? 2 ನೌನ್ ಹಿಂದೆ ಆ್ಯಂಡ್ ಫ್ರೇಸ್ ಹಿಂದೆನೇ ಬರ್ತಾ ಇದೆ. he has got both experience and knowledge. ತುಂಬ ಜನಕ್ಕೆ ನಾಲೆಜ್ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರಲ್ಲ. he has got both. both Ravi and Kiran were talking at the same time. ನೋಡಿ, ಇಲ್ಲೂ ಅಷ್ಟೇ, ರವಿ ಆ್ಯಂಡ್ ಕಿರಣ್ ಹಿಂದೆ ಬಂತು. both drinking and smoking are bad for your health. These rules are applicable for both men and women. This dictionary is useful for both students and teachers. Both my father and I went to the church for the first time. If both you and your spouse are coming, please let me know. ಸೊ ಸ್ಪೌಸ್ ಅಂದರೆ ವೈಫ್ ಆರ್ ಹಸ್ಬೆಂಡ್, ಯಾರಿಗಾದ್ರೂ ನಾವು ಸ್ಪೌಸ್ ಅಂತೀವಿ, ಅಂದರೆ ಪಾರ್ಟ್ನರ್. ಅಡ್ಜೆಕ್ಟಿವ್ ಆ್ಯಂಡ್ ಅಡ್ಜೆಕ್ಟಿವ್ ಇದ್ದರೆ ಅದ್ರ ಹಿಂದೆ ಹಾಕಿ, ನೌನ್ ಆ್ಯಂಡ್ ನೌನ್ ಹಿಂದೆ, ವರ್ಬ್ ಆ್ಯಂಡ್ ವರ್ಬ್ ಹಿಂದೆ ಹಾಕಬೇಕು. ಇನ್ನಷ್ಟು ನೋಡಿ, ಈಗ ಎಂಫ್ಯಾಟಿಕ್ ಮಾಡಿ ಹೇಳ್ತಾ ಇದ್ದೀನಿ. ಹಿ ಈಸ್ ಬೋತ್ ಟಾಲ್ ಆ್ಯಂಡ್ ಹ್ಯಾಂಡ್ಸಮ್. ರೈಟ್? ಈಸ್ ನಾಟ್ ಓನ್ಲಿ ಟಾಲ್, ನಾಟ್ ಓನ್ಲಿ ಹ್ಯಾಂಡ್ಸಮ್, ಬಟ್ ಈಸ್ ಬೋತ್ ಟಾಲ್ ಆ್ಯಂಡ್ ಹ್ಯಾಂಡ್ಸಮ್. ಶಿ ವಾಸ್ ಬೋತ್ ಟಯರ್ಡ್ ಆ್ಯಂಡ್ ಹಂಗ್ರಿ. ಅವಳು ತುಂಬ ಸುಸ್ತು ಕೂಡ ಆಗಿದ್ಲು, ಹಸಿಕೊಂಡು ಕೂಡ ಇದ್ಲು. ಹಿ ಈಸ್ ಬೋತ್ ಆನ್ ಆ್ಯಕ್ಟರ್ ಆ್ಯಂಡ್ ಅ ಡೈರೆಕ್ಟರ್.
ನೋಡಿ, ಬ್ಯಾಲೆನ್ಸ್ ಆಗಬೇಕು ನೀವು ಹಾಕೋದು. ಒಂದು ನೌನ್ ಒಂದು ಅಡ್ಜೆಕ್ಟಿವ್ ಇರಬಾರ್ದು, ಒಂದು ವರ್ಬ್ ಒಂದು ಬೇರೆ ವರ್ಡ್ ಇರಬಾರ್ದು. ಶಿ ಸ್ಪೀಕ್ಸ್ ಬೋತ್ ಹಿಂದಿ ಆ್ಯಂಡ್ ಇಂಗ್ಲಿಷ್. ದಿಸ್ ಕಾರ್ ಇಸ್ ಬೋತ್ ಫಾಸ್ಟ್ ಆ್ಯಂಡ್ ಕಂಫರ್ಟಬಲ್. ಈ ಎಕ್ಸಾಂಪಲ್ ನಿಮ್ಗೆ ನೆನಪಿದೆಯಾ? ನೈದರ್ನಲ್ಲಿ ನಾನು ಹೇಳಿದೆ ಈ ಕಾರ್ ಫಾಸ್ಟ್ ಕೂಡ ಇಲ್ಲ, ಕಂಫರ್ಟಬಲ್ ಕೂಡ ಇಲ್ಲ. ಅದಕ್ಕಿದು ಆಪೋಸಿಟ್. ಓಕೆ, ಅದಕ್ಕೇನು ಹೇಳಬೇಕು? ಈ ಕಾರ್ ಫಾಸ್ಟ್ ಕೂಡ ಇಲ್ಲ, ಕಂಫರ್ಟಬಲ್ ಕೂಡ ಇಲ್ಲ. ಅದನ್ನು ಕೆಳಗಡೆ ಕಾಮೆಂಟ್ ಮಾಡಿ. He did well in both maths and science. I got problems both at home and in my job. ನೋಡಿ ಹೆಂಗೆ ಬ್ಯಾಲೆನ್ಸ್ ಆಗ್ತಿದೆ, at home and in my job. ಅದ್ರ ಹಿಂದೆ ಬೋತ್. The movie both depressed me and made me cry. ಇಲ್ಲಿ ಎರಡು ವರ್ಬ್ ಬರ್ತಾ ಇದೆ. ನನಗೆ ಡಿಪ್ರೆಸ್ ಕೂಡ ಮಾಡ್ತು, ಅಳೋ ಥರ ಕೂಡ ಮಾಡ್ತು. I was both happy and confused at the same time. ಬಟ್ ಈ ಥರ ಹೇಳಬೇಡಿ, ಇಟ್ ವಾಸ್ ಬೋತ್ ಅ ಲಾಂಗ್ ಮೂವಿ ಆ್ಯಂಡ್ ಬೋರಿಂಗ್ ಅನ್ಬಾರ್ದು. ಇಲ್ಲಿ ನೋಡಿ, ಅ ಲಾಂಗ್ ಮೂವಿ ಅನ್ನೋದು ಬೋರಿಂಗ್ ಎರಡು ಸೇಮ್ ಟೈಪ್ ಆಫ್ ವರ್ಡ್ಸ್ ಅಲ್ಲ, ರೈಟ್? ಅ ಲಾಂಗ್ ಮೂವಿ ಅನ್ನೋದರಲ್ಲಿ ನೌನ್ ಇದೆ ಆ್ಯಂಡ್ ಅಡ್ಜೆಕ್ಟಿವ್ ಇದೆ. ಇದನ್ನು ನಾವು ನೌನ್ ಫ್ರೇಸ್ ಅಂತೀವಿ. ಓಕೆ, ನಾನು ಡೀಪಾಗಿ ಹೋಗಲ್ಲ. ಈ ಥರ ಹೇಳಿ, ಅ ಲಾಂಗ್ ಮೂವಿ ಆ್ಯಂಡ್ ಅ ಬೋರಿಂಗ್ ಮೂವಿ ಅಲ್ವಾ? ಅವಾಗ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ. ಈ ಥರ ಹೇಳಿದ್ರೆ ಇದು ಬ್ಯಾಲೆನ್ಸ್ ಆಗಿಲ್ಲ, ಗ್ರಾಮ್ಯಾಟಿಕಲಿ ಸರಿ ಇಲ್ಲ. ಯು ಕ್ಯಾನ್ ಸ್ಟಿಲ್ ಸೇ ಇಟ್, ಬಟ್ ಗ್ರಾಮ್ಯಾಟಿಕಲಿ ಇದು ಕರೆಕ್ಟ್ ಆಗಲ್ಲ. ಅಂದ್ರೆ ನಾನು ಹೇಳ್ತಿದ್ದೀನಿ, ಬ್ಯಾಲೆನ್ಸ್ ಮಾಡಿ. ಇಟ್ ವಾಸ್ ಬೋತ್ ಅ ಲಾಂಗ್ ಅಂಡ್ ಬೋರಿಂಗ್ ಮೂವಿ, ಆ ಥರ ಹೇಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ನಾವು ಆಬ್ಜೆಕ್ಟ್ ಪ್ಲೇಸ್ನಲ್ಲಿ ಬೋತ್ ಯೂಸ್ ಮಾಡ್ತಾ ಇದ್ದೀವಿ ಒಂದು ಪ್ರೊನೌನ್ ಜೊತೆಗೆ ಅಂದರೆ ಎರಡು ಥರ ಯೂಸ್ ಮಾಡ್ಬೋದು. ಅಸ್ ಬೋತ್ ಅನ್ಬೋದು, ಬೋತ್ ಆಫ್ ಅಸ್ ಅನ್ಬೋದು. ದೆಮ್ ಬೋತ್ ಅನ್ಬೋದು, ಬೋತ್ ಆಫ್ ದೆಮ್ ಅನ್ಬೋದು. ಅದೇ ಥರ ಯು ಬೋತ್, ಬೋತ್ ಆಫ್ ಯು ಅನ್ಬೋದು. ಅಂದರೆ ನೀವಿಬ್ರು, ಅವರಿಬ್ರು, ನಾವಿಬ್ರು ಅನ್ನೋದನ್ನು ಈ ಎರಡು ಥರನೂ ಹೇಳ್ಬೋದು ಆಬ್ಜೆಕ್ಟ್ ಪ್ಲೇಸ್ನಲ್ಲಿ. ನೋಡಿ ಇಲ್ಲಿ, ಐ ಕಾಲ್ಡ್ ದೆಮ್ ಬೋತ್, ನಾನು ಅವರಿಬ್ಬರನ್ನೂ ಕರೆದೆ ಅಂತನಾದರೂ ಹೇಳಿ ಐ ಕಾಲ್ಡ್ ಬೋತ್ ಆಫ್ ದೆಮ್. ಇದು ಕೂಡ ಕರೆಕ್ಟ್, ರೈಟ್? ಇದು ಸ್ವಲ್ಪ ಫಾರ್ಮಲ್ ಇದೆ, ಕಂಪ್ಲೀಟ್ ಇದೆ. ಮೊದಲನೇದು ಕನ್ವೀನಿಯೆಂಟ್ ಆಗಿ ಹೇಳೋದಷ್ಟೇ, ಶಾರ್ಟ್ ಆಗಿ. ದೇವ್ ಇನ್ವೈಟೆಡ್ ಅಸ್ ಬೋತ್, ದೇವ್ ಇನ್ವೈಟೆಡ್ ಬೋತ್ ಆಫ್ ಅಸ್. ನಮ್ಮಿಬ್ಬರನ್ನೂ ಇನ್ವೈಟ್ ಮಾಡಿದ್ದಾರೆ ಅವರು, ರೈಟ್? ಎರಡೂ ಕರೆಕ್ಟ್. ಈ ಥರದ್ದು ಆಬ್ಜೆಕ್ಟ್ ಪ್ಲೇಸ್ನಲ್ಲೇ ಬರೋದು ಯಾವಾಗಲೂ, ರೈಟ್? ಅಸ್ ಬೋತ್, ದೆಮ್ ಬೋತ್ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿ ಬರಲ್ಲ ಅಲ್ವಾ? ಡೂ ಯು ನೀಡ್ ದೆಮ್ ಬೋತ್ ಆರ್ ಡೂ ಯು ನೀಡ್ ಬೋತ್ ಆಫ್ ದೆಮ್? ನಿಂಗೆ ಎರಡೂ ಬೇಕಾ? ಲೆಟ್ಸ್ ಓಪನ್ ದೆಮ್ ಬೋತ್ ನಾವ್ ಆರ್ ಲೆಟ್ಸ್ ಓಪನ್ ಬೋತ್ ಆಫ್ ದೆಮ್ ನಾವ್. ಎರಡೂ ಓಪನ್ ಮಾಡೋಣ. ಐ ಆಮ್ ಸೋ ಹ್ಯಾಪಿ ಫಾರ್ ಯು ಬೋತ್ ಆರ್ ಬೋತ್ ಆಫ್ ಯು, ರೈಟ್? ದ ಟೀಚರ್ ಸೆಂಟ್ ದೆಮ್ ಬೋತ್ ಟು ದ ಪ್ರಿನ್ಸಿಪಾಲ್ಸ್ ಆಫೀಸ್ ಆರ್ ಬೋತ್ ಆಫ್ ದೆಮ್, ಯಾವುದಾದ್ರೂ ಕರೆಕ್ಟ್. ಸೀಮಾ ಸೆಂಟ್ ಯು ಬೋತ್ ಹರ್ ವಿಶಸ್, ನಿಮ್ಮಿಬ್ಬರಿಗೂ ಸೀಮಾ ವಿಶಸ್ ಹೇಳಿದಾಳೆ. ಆರ್ ಸೀಮಾ ಸೆಂಟ್ ಬೋತ್ ಆಫ್ ಯು. ಇಲ್ಲಿ ನೋಡಿ, ನಿಮಗೆ ನೆನಪಿದೆಯಲ್ಲ, ಸೆಂಟ್ ಹರ್ ವಿಶಸ್ ಟು ಯು ಅನ್ಬೇಕಾ, ಸೆಂಟ್ ಯು ಹರ್ ವಿಶಸ್ ಅನ್ಬೇಕಾ? ಇದ್ರ ಮೇಲೆ ನಾವು ಒಂದು ವಿಡಿಯೋ ಮಾಡಿದ್ದೆ, ರೈಟ್? ಟು ಹಾಕಬೇಕಾ ಬೇಡವಾ ಇಲ್ಲಿ ಅನ್ನೋದು, ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ನೀವಿನ್ನು ಈ ಥರ ಮಿಸ್ಟೇಕ್ ಮಾಡಬೇಡಿ. ಈ ಥರ ಕೇಳೋವಾಗ ಹೂ ಡಿಡ್ ಶಿ ಇನ್ವೈಟ್ ಅಂತ ಕೇಳ್ತಾರೆ, ಅವಾಗ ನೀವು ಹೇಳ್ತೀರಾ ಬೋತ್ ಆಫ್ ಅಸ್ ಅಂತ. ಇದು ಕರೆಕ್ಟ್. ನಿಮ್ಮಿಬ್ಬರನ್ನೂ ಇನ್ವೈಟ್ ಮಾಡಿದಾಗ ನೀವು ಈ ಥರ ಆನ್ಸರ್ ಮಾಡಿ, ನಮ್ಮಿಬ್ಬರನ್ನೂ, ಬೋತ್ ಆಫ್ ಅಸ್. ಬಟ್ ಅಸ್ ಬೋತ್ ಅನ್ಬಾರ್ದು ಇಲ್ಲಿ, ಗೊತ್ತಾಗ್ತಿದೆ ಅಲ್ವಾ? ನೀವು ಸೆಂಟೆನ್ಸ್ನ ಕಂಪ್ಲೀಟಾಗಿ ಹೇಳೋವಾಗ ಅಸ್ ಬೋತ್ ಯೂಸ್ ಮಾಡಿ. ಶಿ ಇನ್ವೈಟೆಡ್ ಅಸ್ ಬೋತ್ ಅನ್ಬೋದು, ಬಟ್ ಶಾರ್ಟ್ ಆನ್ಸರ್ ಕೊಡೋವಾಗ ಬೋತ್ ಆಫ್ ಅಸ್ ಅನ್ಬೇಕು. ಅದೇ ಥರ ಹೂ ಬ್ರೋಕ್ ದ ವಿಂಡೋ, ರಾಜ್ ಆರ್ ರವಿ? ಇಟ್ ವಾಸ್ ಬೋತ್ ಆಫ್ ದೆಮ್ ಅಂತ ಹೇಳಿ, ಅವರಿಬ್ಬರು ಮುರಿದಿದ್ದಾರೆ. ಶಾರ್ಟ್ ಆನ್ಸರ್ ಕೊಡೋವಾಗ ಈ ಥರ ಹೇಳಬಾರ್ದು, ದೆಮ್ ಬೋತ್ ಅನ್ಬಾರ್ದು. ಇಟ್ ವಾಸ್ ದೆಮ್ ಬೋತ್, ನೋ, ಶಾರ್ಟ್ ಆನ್ಸರ್ನಲ್ಲಿ ನಡೆಯಲ್ಲ. ಗೊತ್ತಾಯ್ತಲ್ಲ, ರೈಟ್? ಕನ್ಫ್ಯೂಷನ್ ಇದ್ದರೆ ಲಾಸ್ಟ್ ಕ್ಲಾಸ್ ನೋಡಿ, ಈ ಕ್ಲಾಸ್ ಇನ್ನೊಂದ್ಸರಿ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕೇಸ್ ತುಂಬ ಸಿಂಪಲ್ ಇದೆ. ಪ್ರಿಪೋಸಿಷನ್ ಬಂದರೆ ನೀವು ಬೋತ್ ಆಫ್ನೇ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಈ ಥರ ಶಿ ಲುಕ್ಡ್ ಅಟ್ ಬೋತ್ ಆಫ್ ಅಸ್, ಅವ್ರು ನಮ್ಮಿಬ್ಬರ ಕಡೆನೂ ನೋಡಿದ್ಲು ಅಂತ ನೀವು ಹೇಳಬೇಕು. ಶಿ ಲುಕ್ಡ್ ಅಟ್ ಅಸ್ ಬೋತ್ ಬರಲ್ಲ ಇಲ್ಲಿ, ಇಲ್ಲಿ ಬೋತ್ ಆಫ್ ಅಸ್ ಇದೇ ಸ್ಟೈಲ್ನಲ್ಲೇ ಹೇಳಬೇಕು. ಆ್ಯಟ್ ಅನ್ನೋ ಪ್ರಿಪೋಸಿಷನ್ ಬಂತಲ್ಲ, ಅದೇ ಥರ ಹಿ ಶೌಟೆಡ್ ಅಟ್ ಬೋತ್ ಆಫ್ ದೆಮ್, ಅವರಿಬ್ರಿಗೂ ಅವ್ನು ಬೈದ. ದಿಸ್ ಈಸ್ ಇಂಪಾರ್ಟೆಂಟ್ ಟು ಬೋತ್ ಆಫ್ ಅಸ್, ದಟ್ ವಿಲ್ ಬಿ ಸೋ ನೈಸ್ ಫಾರ್ ಬೋತ್ ಆಫ್ ಯು ಅನ್ಬೇಕು. ವಿ ಶುಡ್ ಗಿವ್ ದೆಮ್ ಸಮಥಿಂಗ್ ದಟ್ಸ್ ಯೂಸ್ಫುಲ್ ಫಾರ್ ಬೋತ್ ಆಫ್ ದೆಮ್, ರೈಟ್? ಸೊ ಎಲ್ಲ ಕಡೆನೂ ನೋಡಿ, ಬೋತ್ ಆಫ್ ದೆಮ್ ಹಿಂದೆ, ಬೋತ್ ಆಫ್ ಯು ಹಿಂದೆ, ಬೋತ್ ಆಫ್ ಅಸ್ ಹಿಂದೆ ಒಂದು ಪ್ರಿಪೋಷನ್ ಬರ್ತಾ ಇದೆ. ಆ್ಯಟ್, ಟು, ಫಾರ್ ಆರ್ ಬೈ ಈ ಥರ ಬಂದರೆ ನೀವು ಬೋತ್ ಆಫ್ ಪ್ರೊನೌನ್ನೇ ಯೂಸ್ ಮಾಡಬೇಕು, ಬೋತ್ ಆಫ್ ಆಬ್ಜೆಕ್ಟ್ ಪ್ರೊನೌನ್ನ, ರೈಟ್? ಗೊತ್ತಾಯ್ತಲ್ಲ? ಸೊ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ರೆ ಲೈಕ್ ಮಾಡಿ ಪ್ಲೀಸ್. ಆ್ಯಂಡ್ ಎಲ್ಲರಿಗೂ ವಾಟ್ಸಾಪ್ನಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸ್ಟೂಡೆಂಟ್ಸ್ಗೆ, ನಿಮ್ಮ ಕಲೀಗ್ಸ್ಗೆ, ಯಾರಿಗಾದರೂ ಯಾರು ಕಲಿಬೇಕಂತ ಇರ್ತಾರೆ ಅವರಿಗೆಲ್ಲ ಹೆಲ್ಪ್ ಆಗಲಿ ಪ್ಲೀಸ್.
ರೈಟ್. ಥ್ಯಾಂಕ್ ಯು.